ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಎಲ್ಲ ಚಾಲಕರು, ನಿರ್ವಾಹಕರು, ನಿವೃತ್ತ ನೌಕರರು, ಪಿಂಚಣಿದಾರರಿಗಾಗಿ ಈ ದಿನ ಒಂದು ವಿಶೇಷವಾದ ಸುದ್ದಿಯನ್ನು ತಂದಿದ್ದೀನಿ. ಸ್ನೇಹಿತರೆ, ನಿಮಗೆ ಭಾರಿ ಅನ್ಯಾಯ ಆಗ್ತಾ ಇದೆ. ದಯವಿಟ್ಟು ಈಗಲೇ ಎಚ್ಚೆತ್ತುಕೊಳ್ಳಿ. ನಿಮ್ಮ ಭವಿಷ್ಯದ ಪ್ರಶ್ನೆ. ನೀವು ಕಷ್ಟಪಟ್ಟು ದುಡಿದು ಉಳಿಸಿರೋ ಹಣ ನಿಮ್ಮ ಕೈಗೆ ಸಿಗದೇ ಹೋಗ್ಬೋದು. ನಿಮಗೆ ಸಿಗಬೇಕಾದಂಥ ಪಿಂಚಣಿ ಸಿಗದೇ ಇರ್ಬೋದು. ದಯವಿಟ್ಟು ಈ ಬಗ್ಗೆ ಎಚ್ಚರ ವಹಿಸಿ. ರಾಜ್ಯ ಸರ್ಕಾರ ನಿಮಗೆ ಭಾರಿ ಅನ್ಯಾಯವನ್ನು ಮಾಡ್ತಾ ಇದೆ. ಏನು ವಿಚಾರ, ಯಾವ ರೀತಿ ಎಚ್ಚೆತ್ತುಕೊಳ್ಬೇಕು, ಈಗ ಬಂದಿರುವಂಥ ಸಮಸ್ಯೆಗಳಿಂದ ಪರಿಹಾರ ಏನು ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ತಮ್ಮ ಮುಂದೆ ಶೇರ್ ಮಾಡ್ತೀನಿ. ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಈ ಚಾನಲ್ಗೆ ಜಾಯ್ನ್ ಆಗಿ. ಸ್ನೇಹಿತರೆ, ಇಡೀ ದೇಶದಲ್ಲೇ ಅತ್ಯಂತ ಶಿಸ್ತುಬದ್ಧವಾದಂಥ ಹಾಗೂ ಸೇವೆಯಲ್ಲಿ ನಂಬರ್ 1 ಇರುವಂತಹ KSRTC ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಪ್ರತಿ ವರ್ಷ ಅಂತಾರಾಷ್ಟ್ರೀಯ ರಾಷ್ಟ್ರೀಯ ಪ್ರಶಸ್ತಿಗಳನ್ನು ತೆಗೆದುಕೊಳ್ಳುವಂಥ ಇಂಥ ಸಂಸ್ಥೆಯ ನೌಕರರಿಗೆ ಅನ್ಯಾಯಗಳಾಗ್ತಾ ಇದೆ ಅಂದರೆ ಅದನ್ನು ಸಹಿಸೋಕ್ಕೆ ಸಾಧ್ಯ ಇಲ್ಲ. KSRTC ನೌಕರರು, ಚಾಲಕರು, ನಿರ್ವಾಹಕರನ್ನು ಸರ್ಕಾರಿ ನೌಕರರಾಗಿ ಘೋಷಣೆ ಮಾಡಬೇಕು ಅಂತ ಹಲವಾರು ವರ್ಷಗಳಿಂದ ಹೋರಾಟಗಳನ್ನು ಮಾಡ್ತಾ ಇದ್ದೀವಿ. ಇದುವರೆಗೆ ರಾಜ್ಯ ಸರ್ಕಾರ ಅದ್ರ ಬಗ್ಗೆ ಗಮನ ಹರಿಸಿಲ್ಲ. ಅದ್ರ ಜೊತೆಯಲ್ಲಿ ಚಾಲಕರು, ನಿರ್ವಾಹಕರು ಹಾಗೂ ನಿವೃತ್ತ ನೌಕರರಿಗೆ ಅನ್ಯಾಯವಾಗುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಯಾವುದೇ ಒಬ್ಬ ನೌಕರ ರಿಟೈರ್ಡ್ ಆದ ನಂತರ ಉತ್ತಮ ಜೀವನ ನಡೆಸೋಕ್ಕೋಸ್ಕರ ಪಿಂಚಣಿಯ ಅವಶ್ಯಕತೆ ಇರುತ್ತೆ. ರಿಟೈರ್ಮೆಂಟ್ ಸಮಯದಲ್ಲಿ ಲಂಸಮ್ ಹಣವನ್ನು ಬರಲಿ, ಈ ಹಣದಿಂದ ನಮ್ಮೆಲ್ಲ ಜೀವನಕ್ಕೆ ಒಳ್ಳೆಯದಾಗಲಿ, ಒಂದು ಮನೆ ಕಟ್ಕೊಬೋದು, ಮಕ್ಕಳ ವಿದ್ಯಾಭ್ಯಾಸ ಇದಕ್ಕಾಗಲಿ ಅಂತ ಹೇಳಿದ್ರೆ EPFOಗೆ ರಾಜ್ಯ ಸರ್ಕಾರ ನೌಕರರ ಹಣವನ್ನೇ ಕಟ್ಟಿಲ್ಲ ಅಂದರೆ ಹೇಗೆ? EPFO ಸಂಸ್ಥೆಗೆ KSRTC ನೌಕರರ ಹಣವನ್ನು ಕಟ್ಟದೇ ಇದ್ದರೆ ಅವರಾದರೂ ಹೇಗೆ ಪಿಂಚಣಿ ಕೊಡೋಕ್ಕೆ ಸಾಧ್ಯ? ಲಾಸ್ಟಿಗೆ PF ಹಣವನ್ನು ಕೊಡೋಕ್ಕೆ ಸಾಧ್ಯ? ರಾಜ್ಯ ಸರ್ಕಾರ ಈ ರೀತಿ ಧೋರಣೆಯಿಂದಾಗಿ ಲಕ್ಷಾಂತರ ನಿವೃತ್ತ ನೌಕರರಿರ್ಬೋದು, ಚಾಲಕರು, ನಿರ್ವಾಹಕರಿಗೆ ಭಾರಿ ಅನ್ಯಾಯ ಆಗ್ತಾ ಇದೆ. ರಾಜ್ಯ ಸರ್ಕಾರ PF ಹಣ ಎಷ್ಟನ್ನು ಉಳಿಸ್ಕೊಂಡಿದೆ ಅಂತ ನೋಡೋದಾದರೆ KSRTC ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ತನ್ನ ನೌಕರರ PF ಹಣ ಕಟ್ಟೋದು 891 ಕೋಟಿ ಹಣವನ್ನು ಇದುವರೆಗೆ ಕಟ್ಟದೆ ಹಾಗೆ ಬಾಕಿ ಉಳಿಸ್ಕೊಂಡಿದೆ. BMTC ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಇದು ಕೂಡ ಬಾಕಿ ಉಳಿಸ್ಕೊಂಡಿದೆ. ಸುಮಾರು 958 ಕೋಟಿ ಹಣವನ್ನು PFಗೆ ಕಟ್ಟದೇ ಹಾಗೆ ಉಳಿಸ್ಕೊಂಡಿದೆ. ಅದರಲ್ಲಿ ರೆಕಾರ್ಡ್ ಅಂದರೆ NWKSRTC ಅದು ನೌಕರರ ಸುಮಾರು 1184 ಕೋಟಿ ಹಣವನ್ನು ಬಾಕಿ ಉಳಿಸ್ಕೊಂಡಿದೆ. ಈ ರೀತಿ ಬಾಕಿ ಹಣವನ್ನು ಉಳಿಸ್ಕೊಳ್ಳೋದ್ರಿಂದ ನೌಕರರಿಗೆ ತೊಂದರೆ ಆಗತ್ತೆ. ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಸುಮಾರು 76 ಕೋಟಿ ರೂಪಾಯಿ PF ಹಣವನ್ನು ಕಟ್ಟದೆ ಹಾಗೆ ಉಳಿಸ್ಕೊಂಡಿದೆ. ಒಟ್ಟು 3110 ಕೋಟಿ ಹಣವನ್ನು PF ಸಂಸ್ಥೆಗೆ ಕಟ್ಟಬೇಕಾಗಿತ್ತು. ನೌಕರರು, ನಿವೃತ್ತ ನೌಕರರು, ಪಿಂಚಣಿದಾರರಿಗೆ ಪಿಂಚಣಿ ಸಿಗೋ ವಿಚಾರದಲ್ಲಿ ಹಾಗೂ ರಿಟೈರ್ಡ್ ಆದಂಥ ಸಮಯದಲ್ಲಿ ಹಣ ಸಿಗಲಿ ಅನ್ನೋ ಉದ್ದೇಶಕ್ಕಾಗಿ ಇಟ್ಕೊಂಡಿರ್ತಾರೆ. ಆದರೆ ರಾಜ್ಯ ಸರ್ಕಾರ PF ಸಂಸ್ಥೆಗೆ ಹಣವನ್ನೇ ಕಟ್ಟದೇ ಇದ್ದರೆ ನೌಕರರಿಗೆ ಸಿಗಬೇಕಾದಂಥ ಪಿಂಚಣಿ ಇರ್ಬೋದು, PF ಇರ್ಬೋದು, ಯಾವುದೇ ಸಿಗದೇ ಅವರಿಗೆ ತುಂಬ ಅನ್ಯಾಯ ಆಗತ್ತೆ. ರಾಜ್ಯ ಸರ್ಕಾರ KSRTC ನೌಕರರನ್ನ ಸರ್ಕಾರಿ ನೌಕರರಾಗಿ ಘೋಷಣೆ ಮಾಡಬೇಕು ಅಂತ ಹೇಳಿ ಹಲವಾರು ವರ್ಷಗಳಿಂದ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಆ ಹೋರಾಟಕ್ಕೆ ಕೂಡ ರಾಜ್ಯ ಸರ್ಕಾರ ಇದುವರೆಗೆ ಮನ್ನಣೆಯನ್ನು ಕೊಟ್ಟಿಲ್ಲ. ತಕ್ಷಣ KSRTC ನೌಕರರನ್ನು, ಚಾಲಕರು, ನಿರ್ವಾಹಕರನ್ನು ಸರ್ಕಾರಿ ನೌಕರರಾಗಿ ಘೋಷಣೆ ಮಾಡಿ ಸರ್ಕಾರಿ ನೌಕರರಿಗೆ ಸಿಗುವಂಥ ಎಲ್ಲ ಸೌಲಭ್ಯವನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡಬೇಕು. ಪ್ರತಿ ಬಾರಿ ನಾವು
ಪ್ರತಿಭಟನೆ ಮಾಡಿದಾಗ ಭರವಸೆಯನ್ನು ಕೊಡ್ತಾರೆ ಬಿಟ್ಟರೆ ಯಾವುದೇ ಕೆಲಸಗಳು ಇದುವರೆಗೆ ಆಗಿಲ್ಲ. ದಯವಿಟ್ಟು ಭರವಸೆಯನ್ನು ಬಿಡಿ. ನೌಕರರ ಹಿತವನ್ನು ಕಾಪಾಡುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ತಕ್ಷಣ ಮಾಡಬೇಕು. ರಾಜ್ಯ ಸರ್ಕಾರಿ ನೌಕರರಿಗೆ ಸಿಗುವಂಥ ಎಲ್ಲ ಸೌಲಭ್ಯವನ್ನು KSRTC ನೌಕರರು, ಚಾಲಕರು, ನಿರ್ವಾಹಕರು, ನಿವೃತ್ತ ನೌಕರರಿಗೆ ಸಿಗುವಂಥ ವ್ಯವಸ್ಥೆಯನ್ನು ಮಾಡಬೇಕು. ರಾಜ್ಯ ಸರ್ಕಾರ ಬಾಕಿ ಉಳಿಸ್ಕೊಂಡಿರುವಂತಹ 3,110 ಕೋಟಿ PF ಹಣವನ್ನು ತಕ್ಷಣ PF ಸಂಸ್ಥೆಗೆ ಕಟ್ಟಬೇಕು. ಇದರಿಂದಾಗಿ ರಿಟೈರ್ಡ್ ಆಗುವಂಥ ಹಂತಕ್ಕೆ ಬಂದಿರುವಂಥ, ರಿಟೈರ್ಡ್ ಆಗ್ತಾ ಇರುವಂಥ ನೌಕರರಿಗೆ ಹೆಚ್ಚಿನ ಪಿಂಚಣಿ ಸಿಗೋಕ್ಕೆ ಸಾಧ್ಯ ಆಗತ್ತೆ, ಹೆಚ್ಚಿನ PF ಹಣ ಸಿಗೋಕ್ಕೆ ಸಾಧ್ಯ ಆಗತ್ತೆ. ದಯವಿಟ್ಟು ರಾಜ್ಯ ಸರ್ಕಾರ ನೌಕರರ ಜೀವನದ ಜೊತೆ ಆಟವಾಡಬೇಡಿ. ದಯವಿಟ್ಟು ಈ ತಕ್ಷಣ ನೌಕರರಿಗೆ ಸಿಗಬೇಕಾದಂತಹ ಪಿಂಚಣಿ ಹಣ ಹಾಗೂ PF ಹಣವನ್ನು ತಕ್ಷಣ ರಾಜ್ಯ ಸರ್ಕಾರ ಕಟ್ಟಬೇಕು. ಅವರ ಜೀವನದ ಜೊತೆ ಆಟ ಆಡೋದನ್ನು ದಯವಿಟ್ಟು ಬಿಡಬೇಕು ಅಂತ ಹೇಳಿ ರಾಜ್ಯ ಸರ್ಕಾರದಲ್ಲಿ ಕೇಳ್ಕೊಳ್ತೀನಿ. ಅದರ ಜೊತೆಯಲ್ಲಿ KSRTC ನೌಕರರ ಮೇಲೆ, ಕರ್ತವ್ಯ ನಿರತ ನೌಕರರ ಮೇಲೆ ಆಗ್ತಿರುವಂಥ ಹಲ್ಲೆಯ ವಿರುದ್ಧ, ಹಲ್ಲೆ ಮಾಡಿದವರಿಗೆ ಉಗ್ರ ಶಿಕ್ಷೆಗಳಿದೆ. ಈ ಬಗ್ಗೆ ಈ ಹಿಂದೆ ವಿಡಿಯೋಗಳನ್ನು ಮಾಡಿದ್ದೀನಿ. ಯಾವ್ಯಾವ ಸೆಕ್ಷನ್ ಪ್ರಕಾರ ಯಾವ್ಯಾವ ರೀತಿ ಶಿಕ್ಷೆಗಳು ಇದೆ ಅಂತ ಹೇಳಿ ದಯವಿಟ್ಟು ನೋಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಎಚ್ಚೆತ್ತುಕೊಳ್ಳಿ. KSRTC ನೌಕರರು ಸರ್ಕಾರಿ ನೌಕರರಾಗಿ ನೋಡುವಂಥ ಕನಸು ಆದಷ್ಟು ಶೀಘ್ರದಲ್ಲೇ ಈಡೇರುತ್ತೆ ಅಂತ ಹೇಳ್ತಾ, ನೌಕರ ಸಂಘಟನೆಗಳಲ್ಲಿರುವಂಥ ಭಿನ್ನಾಭಿಪ್ರಾಯವನ್ನು ಮರೆತು ನೌಕರರ ಹಿತ ಕಾಪಾಡುವಂಥ ಕೆಲಸವನ್ನು ಮಾಡೋಣ ಅಂತ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.